ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವಾಗ ಬೆಳಗ್ಗಿನ ಜಾವ 5 ಗಂಟೆ ನಾವು KR ಮಾರ್ಕೆಟ್ಗೆ ಹೊರಟಿದ್ದೀವಿ. ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬರಬೇಕಾಯಿತು ಅಂತ. ಇನ್ನೇನು ಹಬ್ಬ ಹತ್ರಕ್ಕೆ ಬರ್ತಾ ಇದೆ. KR ಮಾರ್ಕೆಟಲ್ಲಿ ಫ್ಲವರ್ ರೇಟ್ಸ್ ಎಲ್ಲ ಹೇಗಿದೆ, ಹಾಗೆ ಯಾವ್ಯಾವ ವೆರೈಟಿ ಫ್ಲವರ್ಸ್ ಸಿಗುತ್ತೆ ಅನ್ನೋದೆಲ್ಲದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು KR ಮಾರ್ಕೆಟ್ದು ಟೋರ್ನ ಕೊಟ್ಟಂಗಾಗತ್ತೆ. ಬನ್ನಿ, ಹಾಗಿದ್ರೆ ಹೋಗಿ ಬರೋಣ. ಹೆಲ್ಮೆಟ್ಟು, ಜಾಕೆಟು ಹಾಗೆ ಹೂವು ಎಲ್ಲ ತೊಗೊಂಬರೋದಕ್ಕೆ ಬ್ಯಾಗ್ ಎಲ್ಲ ರೆಡಿ ಇದೆ. ಫುಲ್ ಕತ್ಲೆ ಹೊರಗಡೆ. KR ಮಾರ್ಕೆಟ್ ಇಲ್ಲಿ ನಿಮಗೆ ಫ್ರೆಶ್ ಹೂವು ಬೇಕು ಅಂತಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ಅಥವಾ 7 ಗಂಟೆ ಒಳಗಡೆ ಹೋಗಬೇಕಾಗತ್ತೆ. ನಿಮ್ಮ ಮನೆ ಹತ್ರ ಸಿಗೋವಂಥ ಅಂಗಡಿಗಳಲ್ಲಿ ಏನು ರೇಟ್ ಇರುತ್ತೋ ಹೂವಿನ ರೇಟು, ಅದಕ್ಕೆ 3 ಪಟ್ಟು ಕಡಿಮೆ ರೇಟ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ನಾರ್ಮಲ್ ಆಗಿ ತುಂಬಾ ಜನಗಳಿರ್ತಾರೆ. ಅದರಲ್ಲೂ ಹಬ್ಬ ಬಂತು ಅಂತಂದರೆ ಕಾಲಿಡೋದಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಹೋಗ್ತಾ ಇದ್ದಂಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ತರಕಾರಿ ಮಾರ್ಕೆಟು ಹಾಗೆ ಹಣ್ಣಿನ ಮಾರ್ಕೆಟ್ ಎಲ್ಲ ಸಿಗುತ್ತೆ. ನೀವು ತರಕಾರಿ ಹಣ್ಣನ್ನ ತೊಗೊತೀರಾ ಅಂತಂದರೆ ಅಲ್ಲಿ ತೊಗೊಬೋದು. ನಾವಿವತ್ತು ಫ್ಲವರ್ ಮಾರ್ಕೆಟ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಒಳಗಡೆ ಹೋಗಿ ಲೆಫ್ಟ್ ಸೈಡ್ಗೆ ನಿಮಗೆ ಪಾರ್ಕಿಂಗ್ ಇದೆ. ಮುಂಚೆ ಎಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು ಪಾರ್ಕ್ ಮಾಡೋದು, ಆದರೆ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗು. ಅಲ್ಲಿ ಟೋಲ್ ಗೇಟ್ ಥರ ಮಾಡಿದ್ದಾರೆ. ಅಲ್ಲಿ ನಾವು ಪ್ರೆಸ್ ಮಾಡಿ ಕಾರ್ಡ್ ಬರುತ್ತೆ. ಆ ಕಾರ್ಡ್ನ ವಾಪಸ್ ನಾವು ಗಾಡಿ ತೊಗೊಂಡು ಹೋಗಬೇಕಾದ್ರೆ ಹಾಕಬೇಕಾಗತ್ತೆ. ಎಷ್ಟು ಗಂಟೆಗೆ ಪಾರ್ಕ್ ಆಗಿದೆ ಗಾಡಿ, ಹಾಗೆ ಎಷ್ಟು ಗಂಟೆಗೆ ತೆಗಿತಾ ಇದ್ದಾರೆ ಅನ್ನೋದೆಲ್ಲ ಅದರಲ್ಲಿ ರೆಕಾರ್ಡ್ ಇರುತ್ತೆ. ಹಾಗೆ ಯಾವ್ಯಾವ ಗಾಡಿಗೆ ಎಷ್ಟೆಷ್ಟು ಅಂತಲೂ ಕೂಡ ಇಲ್ಲಿ ಪ್ರೈಸ್ ಇದೆ ನೋಡ್ಬೋದು. 12 ಗಂಟೆ ಅಥವಾ 24 ಗಂಟೆ ನಾವೇನಾದರೂ ಗಾಡಿ ನಿಲ್ಲಿಸಿದ್ರೆ ಎಷ್ಟು ಅನ್ನೋದೆಲ್ಲ ಇದೆ. ನಾವಿವಾಗ ನಮ್ಮ ಗಾಡಿ ಪಾರ್ಕ್ ಮಾಡಿ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಲೆಫ್ಟ್ ಹೋಗಬೇಕು. ಇಲ್ಲಿ ಸ್ವಲ್ಪ ಅಂಡರ್ಗ್ರೌಂಡ್ಗೆ ಹೋದರೆ ನಿಮ್ಗೆ ಎಲ್ಲ ಥರದ ಹೂಗಳು, ಬಿಡಿ ಹೂಗಳು ಸಿಗುತ್ತೆ. ದೇವ್ರ ಪೂಜೆಗೆ ಬಳಸುವಂಥ ಗರಿಕೆ, ಪತ್ರೆಗಳು, ಹಾಗೆ ಬಾಳೆಕಂದು, ತೆಂಗಿನಕಾಯಿ, ಬೂದುಗುಂಬಳಕಾಯಿ ಅದೆಲ್ಲ ಈ ಜಾಗದಲ್ಲಿ ಸಿಗುತ್ತೆ. ಬಿಡಿ ಹೂವು ಬೇಕಂದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಬರಬೇಕು. ₹200 ಕೆಜಿ, ₹200 ಕೆಜಿ. $280 ಸೇವಂತಿಗೆ 1 ಕೆಜಿ. ಅಣ್ಣ ಇದು $140. ಅಜ್ಜಿ ದಿಂಡು ಎಷ್ಟು? ದಿಂಡು 70 70. ಇದು ಮಳ ಅಜ್ಜಿ? ಮಳ 50. ಅಣ್ಣ ಎಷ್ಟಣ್ಣ ದಿಂಡು? 120 ಹಾಕಿ ಒಂದು. ಹಣ ಒಂದು ಎಷ್ಟು? 500 ಕೆಜಿ 500. ಅದಕ್ಕೆ ಏನು ಸಂಬಂಧ ಚೇಂಜಸ್ ಅಲ್ಲ? ಒಳ್ಳೆ ಯಾವ್ದು ಬೇಕಾದ್ರೆ ತೊಗೊಳ್ಬೋದು. 15ಗೆ ತೊಗೊಳ್ಳಿ ಮಾತ್ರ. 500 ಒಂದೊಂದು ಕೆಜಿ ಆಗ್ತಾ ಇದ್ರಾ? ಆಯ್ತಾ, ಒಂದು ಹಾಕಿ 3 ಹಾಕಿ 3. ಎಷ್ಟು? ₹20. 25. ಸೀಸನ್ ಇಲ್ಲದೆ ಇರುವಾಗ ಈ ಕಮಲದ ಹೂವು ಏನು ಕಾಣಿಸ್ತಾ ಇದೆ, ಇದು ₹10 2, ಹಾಗೆ ₹10 1 ಈ ರೀತಿ ಇರುತ್ತೆ. ಇವಾಗ ನೋಡಿದ್ರೆ ಹಬ್ಬ ಹತ್ರಕ್ಕೆ ಬಂತಲ್ಲ, ಹಾಗಾಗಿ ಇವಾಗ 25 ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದು ₹100 ಕೂಡ ಆಗ್ಬೋದು, ₹50 ಒಂದು ಕೂಡ ಆಗ್ಬೋದು. ಹಾಗೆ ಮಲ್ಲಿಗೆ ಹೂವನ್ನು ಕೂಡ ನಾನು ಲಾಸ್ಟ್ ವೀಕ್ ಬಂದಾಗ ₹300 ಇತ್ತು ಕೆಜಿ, ಇವತ್ತು ₹500 ಆಗಿದೆ. ಹಬ್ಬದಷ್ಟರಲ್ಲಿ 1000 ಆಗ್ಬೋದು, 1500 ಆಗ್ಬೋದು. ಕೆಜಿ ಎಷ್ಟು? 120. ಕನಕಾಂಬ್ರ ಎಷ್ಟು? 100 ಗ್ರಾಮ ಕೊಡಿ. 100 ಗ್ರಾಮ್.
ಕೆಜಿ ಎಷ್ಟು ಅಂಕಲ್? 1200. ವಾ 80 ರೂಪಾಯಿ. ಈಗ 80 ಅಂದ್ರೆ ಹಬ್ಬಕ್ಕಿಂತ ಎಷ್ಟಾಗುತ್ತೆ? 300 ರೂಪಾಯಿ ಕೆಜಿ. ಇದಕ್ಕೆ ಮತ್ತೆ ಬಂದಿಲ್ಲ ಅಲ್ಲಿ ಇವತ್ತು ನಾನು 70 rupees ದಾರ. ಕೊಡೋಣ ಒಂದ್ ಸಾಕಾಗುತ್ತೆ. 25 ಸಾಕು. ಕಾಳು ದೋಸೆ 2,000 ರೂಪಾಯಿ. ಅಲ್ಲಿ ಅಂಡರ್ಗ್ರೌಂಡಲ್ಲಿ ಎಲ್ಲ ಬಿಡಿ ಹೂವು ತಗೊಂಡು ಸ್ವಲ್ಪ ನಾವು ಎಕ್ಸಿಟ್ ಗೇಟಲ್ಲಿ ಹೊರಗಡೆ ಬಂದರೆ ಈ ರೀತಿ ತೋಮಾಲೆಗಳು, ಹಾಗೆ ಬಾಗಿಲಿಗೆ ಡೆಕೋರೇಷನ್ಗೆ ಮತ್ತು ಚಪ್ರಕ್ಕೆ ಡೆಕೋರೇಷನ್ನು, ಮತ್ತು ಮನೇಲಿ ಏನಾದರೂ ಫಂಕ್ಷನ್ಗಳು, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇದ್ದರೆ ದಿಂಡುಗಳು ಬೇಕಾಗುತ್ತಲ್ಲ ನಿಮಗೆ, ಆ ಥರದ ದಿಂಡುಗಳೆಲ್ಲ ಹೊರಗಡೆ ಸಿಗುತ್ತೆ. ಹಾಗೆ ನೀವೇನಾದರೂ ಈವೆಂಟ್ ಮಾಡ್ತಾ ಇದ್ದರೆ ನಿಮಗೆ ಶೋ ಫ್ಲವರ್ಸ್ ಬೇಕಾಗುತ್ತಲ್ಲ, ಆ ಫ್ಲವರ್ಗಳೆಲ್ಲ ನಿಮಗೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಸಿಗುತ್ತೆ. ಈ ರೀತಿ ಫುಲ್ಲು ಬುಟ್ಟಿಗಳಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. 3 ರೂಪಾಯಿ ಜಾಸ್ತಿ ಆಯ್ತು. ಜಿಪ್ಸಿ 100 ಅಂತ. ಈ ಅವತ್ತಿಗಿಂತ ಚೆನ್ನಾಗಿತ್ತಲ್ವೇನ್ರಿ ಇದು? 40 ರೂಪಾಯಿ. ಎಲ್ಲ ಥರದ ಕಲರು ರೋಸ್ಗಳು ಸಿಗುತ್ತೆ ನಿಮಗೆ. ಒಂದೊಂದು ರೇಟ್ ಇರುತ್ತೆ. ಯಾವನ 150 ರೆಡ್ 100, ಬೇರೆದೆಲ್ಲ 150. ವೈಟ್ ಪಿಂಕು. ಅಲ್ಲೇ ಇತ್ತು ಇದು 30. ಆಂಟಿ ಇದೆಷ್ಟು? 100 ರೂಪಾಯಿ 100 ರೂಪಾಯಿ. ಹ್ಮ್ ಆಂಟಿ ಅದೊಂದು ಕೊಡಿ. ಎಷ್ಟು ಅಂಕಲ್ ಇದು? ಆ? ಇದು ಇದು ಅದು 30. ಇದು 30. ಇದು 30. ಇದು 30 ಅಣ್ಣ. ಇದು 50. ಇದೆರಡು ತಗೊಂಡಿದ್ದೀನಿ. ಈ ಲೈನ್ ಫುಲ್ಲು ಶೋ ಫ್ಲವರು, ಹಾಗೆ ಈ ರೀತಿಯಾದಂಥ ಎಲೆಗಳು ಎಲ್ಲ ಸಿಗುತ್ತೆ ಡೆಕೋರೇಷನ್ ಮಾಡೋದಕ್ಕೆ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ. 50 rupees. ನಾವಲ್ಲಿ ನಮ್ಗೆ ಏನೇನು ಬೇಕಾಗಿತ್ತೋ ಎಲ್ಲ ಫ್ಲವರ್ಸ್ ತೊಗೊಂಡ್ವಿ. ಅದು ಎದುರುಗಡೆನೇ ಬಸ್ ರೆಡಿ ಇತ್ತು, ಹಾಗಾಗಿ ನಾನು ಬಸ್ ಹತ್ಕೊಂಡ್ಬಿಟ್ಟೆ. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಸುಮಾರು 1 ಕಿಲೋಮೀಟರ್ವರೆಗೂ ಈ ರೀತಿ ಎರಡೂ ಸೈಡಲ್ಲಿ ಎಲ್ಲ ರೀತಿಯಾದಂಥ ಈ ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಅಲ್ಲಿ ಬಿಡೋವಂಥ ಹೂಗಳು, ಹಾಗೆ ಆಸ್ಪ್ಯಾರಿಗಸ್ಸು ಮತ್ತು ಎಲೆಗಳು ಎಲ್ಲದನ್ನು ಕೂಡ ಇಟ್ಕೊಂಡು ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ. ಜರ್ಬರ ಆಗಿರ್ಬೋದು, ಇಂಪೋರ್ಟೆಡ್ ಮಾಡೋ ಅಂಥ ಫ್ಲವರ್ಸು ಎಲ್ಲದನ್ನು ಈ ಸೈಡಲ್ಲಿ ಇಟ್ಕೊಂಡಿರ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿ ತೊಗೋಬೋದು. ಒಂದು 3-4 ಕಡೆ ವಿಚಾರಿಸಿ ಹೂ ಹೇಗಿದೆ ಅಂತ ನೋಡಿ ತೊಗೊಳ್ಳಿ. ರೇಟ್ ಕಡಿಮೆ ಇದೆ ಅಂತ ತೊಗೊಂಡ್ರೆ ಅದೆಲ್ಲನೂ ಹಳೆ ಹೂಗಳಿರುತ್ತೆ. ರೇಟು ಸ್ವಲ್ಪ ನೋಡಿಕೊಂಡು ಕೊಡ್ಬೋದು ಅಂತ ಅನಿಸಿ ಹೂವು ಚೆನ್ನಾಗಿದ್ದರೆ ನೀವು ಕೊಟ್ಟು ತೊಗೋಬೋದು. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಹಳೇ ಮಾರ್ಕೆಟು, ಹಾಗೆ ತುಂಬಾ ಫೇಮಸ್ ಮಾರ್ಕೆಟ್ ಇದು. ಇಲ್ಲಿ ಸಿಗದೇ ಇರೋವಂಥ ಹೂವೇ ಇಲ್ಲ. ಯಾವುದೇ ಹಬ್ಬಗಳಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು, ಖಂಡಿತವಾಗ್ಲೂ ನೀವು KR ಮಾರ್ಕೆಟಿಗೆ ಬಂದು ನಿಮ್ಗೆ ಏನೇನು ಹೂವು ಬೇಕೋ ಹಾಗೆ ಎಲ್ಲದೂ ಕೂಡ ನಿಮಗೆ ಪೂಜೆಗೆ ಏನು ಬೇಕೋ ಎಲ್ಲನೂ ಕೂಡ ಸಿಗುತ್ತೆ. ಎಲ್ಲ ತೊಗೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗುವಾಗೆ ಸ್ವಲ್ಪ ಹೂವನ್ನ ಕಟ್ಕೊಂಡು ಹೋದೆ. 1 hour ಟೈಮ್ ಇತ್ತು. ಮನೆಗೆ ಹೋದ್ಮೇಲೆ ಏನೇನು ತೊಗೊಂಬಂದೆ, ಎಷ್ಟಾಯಿತು ಅಂತ ತೋರಿಸ್ತೀನಿ. ಮಾರ್ಕೆಟಿಂದ ಮನೆಗೆ ಬಂದೆ. ಇವಾಗ ಇಷ್ಟೆಲ್ಲ ಹೂ ತಂದಿದ್ದೀನಿ. ಇದನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಕೆಲವೊಂದು ಫ್ರಿಡ್ಜಲ್ಲಿ ಇಡೋದು ಇಡಬೇಕು, ಇದನ್ನು ನೀರಲ್ಲಿ ಇಡಬೇಕು. ಈ ಹೂನ ಏನಂತಾರೆ ಅಂತ ಗೊತ್ತಿಲ್ಲ. 100 ರೂಪಾಯಿ ಒಂದು ಬಂಚು. ಹಬ್ಬಕ್ಕೆಲ್ಲ ಜಾಸ್ತಿ ರೇಟ್ ಆಗುತ್ತೆ. ಇವಾಗ 100 ರೂಪಾಯಿ ಇದೆ. ಆಮೇಲೆ ಇದು ಆಸ್ಪ್ಯಾರಿಗಸ್ ಅಂತಾರೆ. ಇದು 30 ರೂಪಾಯಿ. ಇದು ಡೆಕೋರೇಷನ್ಗೆ 40 ರೂಪಾಯಿ. ಇದು 30 ರೂಪಾಯಿ. ಇದು ಜಿಪ್ಸಿ, ಇದನ್ನ ಹಾರ ಮಾಡೋದಕ್ಕೂ ಬಳಸ್ತಾರೆ, ಹಾಗೆ ಡೆಕೋರೇಷನ್ಗೂ ಬಳಸ್ತಾರೆ. ಇದು 100 ರೂಪಾಯಿ.
ಇದು ಬಂಚಲ್ಲಿ 20 ಹೂ ಇರುತ್ತೆ ಅಂತ ಹೇಳಿದ್ದಾರೆ. ಇದು 100 ರೂಪಾಯಿ. ಅದರಲ್ಲೇ ಯೆಲ್ಲೋ ಕಲರು ಇದು 150 ರೂಪಾಯಿ. ಕೆಲವೊಂದು ಸಲ ರೇಟ್ ಇನ್ನೂ ಕಡಿಮೆ ಇರುತ್ತೆ ಸೀಸನ್ ಇಲ್ಲದೆ ಇರುವಾಗ. ಇವಾಗ ರೇಟ್ ಜಾಸ್ತಿ ಇದೆ, ಇನ್ನೂ ಹಬ್ಬಕ್ಕೆ ಇನ್ನೂ ಜಾಸ್ತಿ ರೇಟ್ ಆಗುತ್ತೆ. ಇದು ಬಾಳೆ ಎಲೆ ಒಂದು ಬಂಡಲಲ್ಲಿ 25 ಎಲೆ ಇರುತ್ತಂತೆ, 80 ರೂಪಾಯಿ ಹೇಳಿದ್ರು. ಇದು ಬೇರೆ ಬೇರೆ ಕಲರ್ ಸೇವಂತಿಗೆ ಹೂಗಳು. ನಾನೆಲ್ಲ ರೇಟು ಆಲ್ರೆಡಿ ಅಲ್ಲೇ ಹೇಳಿದ್ದೀನಿ ಎಷ್ಟೆಷ್ಟು ಅಂತ. ಇದು ಪನ್ನೀರ್ ಪತ್ರೆ. ಇದು ಗುಲಾಬಿ 2 kg 250. ಇದು ವೈಟ್ ಕಲರ್ ಸೇವಂತಿಗೆ, ಇದು ಯೆಲ್ಲೋ ಕಲರ್ ಸೇವಂತಿಗೆ. ಇದು ದುಂಡ್ಮಲ್ಗೆ ಹೂವು 500 ರೂಪಾಯಿ kg ಇತ್ತು ನಾವು ಹೋದಾಗ. ಲಾಸ್ಟ್ ವೀಕ್ ಹೋದಾಗ ನಾನು 300 ರೂಪಾಯಿ kg ಇತ್ತು. ಹಬ್ಬಕ್ಕೆ 1000ನೂ ಆಗ್ಬೋದು, 1500ನೂ ಆಗ್ಬೋದು, 2000ನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಕನಕಾಂಬರ ಹೂವು 150 ರೂಪಾಯಿ 100 ಗ್ರಾಮು ಅಥವಾ 100 ರೂಪಾಯೋ ಏನೋ ಅನಿಸುತ್ತೆ, ನಾನು ಮರ್ತೋಗಿದ್ದೀನಿ. ಇದು ಕಮಲ 50 ರೂಪಾಯಿ ಒಂದು, 50 ರೂಪಾಯಿ 2 ಅಥವಾ 50 ರೂಪಾಯಿ 1 ಅನಿಸುತ್ತೆ. ನಾನು 10 ತೊಗೊಂಡು ಬಂದೆ. ಇನ್ನು ಇದು ಮಲ್ಲಿಗೆ ಹೂ ಟೋಟಲಾಗಿ 3 kg ತಂದ್ವಿ ನಾವು. ಇದು ಚೆಂಡು ಹೂ 80 ರೂಪಾಯಿ kg. ಇವಾಗ 80 ರೂಪಾಯಿ ಹೇಳ್ತಾ ಇದ್ದಾರೆ, ಹಬ್ಬಕ್ಕೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಇದು ದಾರದುಂಡೆ ಹೂ ಕಟ್ಟೋದು, ಇದು 80 ರೂಪಾಯಿ ಅನಿಸುತ್ತೆ. 9 ಉಂಡೆ ಬರುತ್ತೆ. ಇನ್ನೊಂದು kg ಮಲ್ಲಿಗೆ ಹೂ ಮಿಸ್ ಆಗಿದೆ, ಅದನ್ನು ಕೆಳಗಡೆ ಮನೆಯವ್ರಿಗೆ ನಾನು ಹೂ ಕಟ್ಟೋದಕ್ಕೆ ಅಂತ ಕೊಟ್ಟಿದ್ದೀನಿ. ಇಷ್ಟು ಹೂವನ್ನ ನಾವು ಪರ್ಚೇಸ್ ಮಾಡಿದ್ವಿ. ಈ ಥರ ಶೋ ಫ್ಲವರ್ಸ್ನೆಲ್ಲ ಒಂದು 2-3 ದಿವಸ ನಾವು ಫ್ರೆಶ್ ಆಗಿ ಇಡಬೇಕು ಅಂತಂದರೆ ಈ ರೀತಿ ಒಂದು ಬಕೆಟಲ್ಲಿ ನೀರು ಹಾಕಿ ಈ ರೀತಿ ಇಟ್ಟರೆ ಒಂದು 2-3 ದಿವಸ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಒಂದು 2 ದಿವಸ ಇದೆ, 3 ದಿವಸ ಇದೆ ಅನ್ನುವಾಗೆ ಹೋಗಿ ತೊಗೊಂಡು ಬರ್ಬೋದು. ನನ್ನ ಹಾರ ಎಲ್ಲ ಕೇಳೋಕ್ಕೆ ಟೈಮ್ ಆಗಲಿಲ್ಲ, ತುಂಬ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಬಂದುಬಿಟ್ವಿ. ನೋಡಿ, ಇದೇ ಒಂದು ಬೊಕ್ಕೆ ಥರ ಕಾಣಿಸ್ತಾ ಇದೆ. ಇಷ್ಟು ಶೋ ಫ್ಲವರ್ಸ್ ತಂದಿದ್ದೀನಿ ಇವೆಂಟ್ಗೆ ಅಂತ ನಾನು. ಇದಿಷ್ಟು ಕಿಚನ್ ಡೆಕೋರೇಷನ್ಗೆ ಹಾಗೆ ಕಟ್ಟೋ ಹೂಗಳು. ಇದನ್ನೆಲ್ಲ ಇವಾಗ ಒಂದಷ್ಟು ಫ್ರಿಡ್ಜಲ್ಲಿ ಇಡಬೇಕು. ಬೆಳಗ್ಗೆ ನಾವು ಮನೆ ಬಿಟ್ಟಾಗ ಸುಮಾರು 5 ಗಂಟೆ ಆಗಿತ್ತು. ಇವಾಗ ಮನೆಗೆ ಬಂದಾಗ 9 ಗಂಟೆ ಆಗಿದೆ. ತಿಂಡಿ ಮಾಡಬೇಕು ಇವಾಗ. ಸೊ ಇವತ್ತಿನ ವಿಡಿಯೋದಲ್ಲಿ KR ಮಾರ್ಕೆಟ್ ಹೇಗಿದೆ, ಹಾಗೆ ಹೂವಿನ ರೇಟ್ ಎಲ್ಲ ಹೆಂಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿರ್ಬೋದು ವಿಡಿಯೋ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.